ಬದುಕಿದ್ದೇವೆ, ಆದರೆ ನಿಜವಾಗಿಯೂ ಬದುಕುತ್ತಿದ್ದೇವೆಯೇ? ಉಸಿರಾಡುವುದು ಬದುಕಲ್ಲ, ಜೀವನವನ್ನು ಮತ್ತೆ ಅನುಭವಿಸುವ ಕತೆ. ನಮಸ್ಕಾರ ಸ್ನೇಹಿತರೆ, ವೆಲ್ನೆಸ್ ವಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಒಂದು ಪ್ರಶ್ನೆ ಕೇಳ್ಬೋದಾ? ನೀವು ಬದುಕಿದ್ದೀರಾ ಅಥವಾ ಕೇವಲ ದಿನಗಳನ್ನು ಕಳೆಯುತ್ತಿದ್ದೀರಾ? ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗೋದು, ಮನೆಗೆ ಬರೋದು, ಮಕ್ಕಳ ಜವಾಬ್ದಾರಿ, EMI, ಬಿಲ್ಗಳು, ಸಾಮಾಜಿಕ ಜವಾಬ್ದಾರಿಗಳು ಎಲ್ಲವನ್ನು ನಾವು ನಿಭಾಯಿಸುತ್ತಿದ್ದೇವೆ. ಆದರೆ ಕೊನೆಯ ಬಾರಿ ನೀವು ಮನಸಾರೆ ನಕ್ಕಿದ್ದು ಯಾವಾಗ? ಮಳೆ ಬಂದಾಗ ಅದರ ಸುವಾಸನೆಯನ್ನು ಅನುಭವಿಸಿದ್ದು ಯಾವಾಗ? ಮಗುವಿನ ಅಪ್ಪುಗೆಯಲ್ಲಿ ನಿಜವಾದ ಉಷ್ಣತೆಯನ್ನು ಅನುಭವಿಸಿದ್ದು ಯಾವಾಗ? ಬಹುಶಃ ನಾವು ಬದುಕುತ್ತಿದ್ದೇವೆ, ಆದರೆ ನಿಜವಾಗಿಯೂ ಬದುಕುತ್ತಿಲ್ಲ. ನಮ್ಮ ಜೀವನ ಒಂದು ಆಟೋಪೈಲಟ್ ಮೋಡ್ ಆಗಿಬಿಟ್ಟಿದೆ. ತಿಂತೇವೆ, ಆದರೆ ರುಚಿ ಗೊತ್ತಾಗಲ್ಲ. ಪ್ರಯಾಣ ಮಾಡ್ತೇವೆ, ಆದರೆ ಸುತ್ತಲಿನ ಸೌಂದರ್ಯ ಕಾಣಿಸಲ್ಲ. ಕುಟುಂಬದ ಜೊತೆ ಇರ್ತೇವೆ, ಆದರೆ ಮನಸ್ಸು ಮೊಬೈಲಲ್ಲೇ ಇರುತ್ತೆ. ಒಂದು ವಿಚಿತ್ರವಾದ ದಣಿವು ನಮ್ಮನ್ನು ಆವರಿಸ್ತಾ ಇದೆ. ಒಂದು ವಿಚಿತ್ರವಾದ ದಾಹ ನಮ್ಮನ್ನು ಆವರಿಸ್ತಾ ಇದೆ. ಇದು ದೇಹದ ದಣಿವಲ್ಲ, ಇದು ರಜೆ ತಗೊಂಡ್ರೆ ಹೋಗುವ ದಣಿವೂ ಅಲ್ಲ. ಇದು ನಮ್ಮನ್ನೇ ನಾವು ಕಳೆದುಕೊಂಡಿರುವ ಒಂದು ದಣಿವಾಗಿರುತ್ತೆ. ತತ್ವಜ್ಞಾನಿ ಸಾಕ್ರೆಟಿಸ್ ಒಂದು ಮಾತು ಹೇಳಿದ್ದಾರೆ, ದ ಅನ್ಎಕ್ಸಾಮೈನ್ಡ್ ಲೈಫ್ ಈಸ್ ನಾಟ್ ವರ್ತ್ ಲಿವಿಂಗ್. ಪರಿಶೀಲಿಸದ ಜೀವನ ಬದುಕಲು ಯೋಗ್ಯವಲ್ಲ ಅಂತ. ನಾವು ನಮ್ಮನ್ನು ಕೇಳ್ಕೊಳ್ತೇವೆ, ನಾವು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೇವೆ? ನನಗೆ ನಿಜವಾಗಿ ಸಂತೋಷ ಕೊಡೋದು ಏನು? ನಾನು ಕೊನೆಯ ಬಾರಿ ನನ್ನ ಹೃದಯದ ಧ್ವನಿಯನ್ನು ಯಾವಾಗ ಕೇಳಿದೆ? ಬೌದ್ಧ ತತ್ವ ಹೇಳುತ್ತೆ, ದುಃಖದ ಮೂಲ ಅಜಾಗರೂಕ ಬದುಕು ಅಂತ. ನಾವು ಈ ಕ್ಷಣದಲ್ಲಿ ಇರೋದಿಲ್ಲ. ಯಾವಾಗಲೂ ಭೂತಕಾಲದಲ್ಲಿ ಪಶ್ಚಾತ್ತಾಪ ಅಥವಾ ಭವಿಷ್ಯದ ಚಿಂತೆಯಲ್ಲಿ ಬದುಕ್ತಾ ಇರ್ತೀವಿ. ಆದರೆ ಜೀವನ ನಡೆಯುವುದು ಯಾವಾಗ? ಈ ಕ್ಷಣದಲ್ಲಿ ಮಾತ್ರ. ನನ್ನ ಪರಿಚಯದಲ್ಲಿದ್ದ ಒಬ್ಬ ವ್ಯಕ್ತಿ, ಒಳ್ಳೆಯ ಸಂಬಳ, ಒಳ್ಳೆಯ ಮನೆ, ಕುಟುಂಬ, ಗೌರವ ಎಲ್ಲವೂ ಇತ್ತು. ಆದರೆ ಒಂದಿನ ಅವರು ಹೇಳಿದ್ರು, ನನಗೇನೋ ಕೊರತೆ ಇಲ್ಲ, ಆದರೆ ಒಳಗೆ ಖಾಲಿಯಾಗಿದೆ ಅಂತ. ಅವ್ರಿಗೆ ಡಿಪ್ರೆಷನ್ ಇರಲಿಲ್ಲ, ಯಾವುದೇ ದೊಡ್ಡ ಸಮಸ್ಯೆನೂ ಇರಲಿಲ್ಲ. ಆದರೆ ಅವರು ತಮ್ಮ ಕನಸುಗಳನ್ನು, ಆಸಕ್ತಿಗಳನ್ನು, ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ಎಲ್ಲೋ ದಾರಿಯಲ್ಲಿ ಬಿಟ್ಟು ಬಂದಿದ್ದರು. ನಂತರ ಅವರು ಚಿಕ್ಕ ಚಿಕ್ಕ ಕೆಲಸಗಳನ್ನ ಶುರು ಮಾಡಿದ್ರು. ಪ್ರತಿದಿನ 15 ನಿಮಿಷ ನಡೆಯೋದು, ಮಕ್ಕಳ ಜೊತೆ ಆಟ ಆಡೋದು, ಹಳೆಯ ಒಂದು ಹಾರ್ಮೋನಿಯಂನ ಮತ್ತೆ ಹಿಡಿದು ನುಡಿಸುವಂಥದ್ದು, ಮರ ನೆಡೋದು, ಡೈರಿ ಬರೆಯೋದು. ಜೀವನ ಬದಲಾಗಲಿಲ್ಲ, ಆದರೆ ಜೀವನವನ್ನು ಅನುಭವಿಸುವ ಅವರ ಸಾಮರ್ಥ್ಯ ಬದಲಾಯಿತು. ನನಗೆ ದೊಡ್ಡ ಬದಲಾವಣೆ ಬೇಕಿಲ್ಲ. ಕೆಲವೊಮ್ಮೆ ಜೀವನವನ್ನು ಮರಳಿ ಕಂಡುಕೊಳ್ಳಲು ಒಂದು ಕಪ್ ಚಹಾ ಸಾಕು, ಒಂದು ಸೂರ್ಯಾಸ್ತ ಸಾಕು, ಮಗುವಿನ ನಗು ಸಾಕು, ನಿಮ್ಮನ್ನು ನೀವು ಕೇಳಿಕೊಳ್ಳುವ ಒಂದು 5 ನಿಮಿಷ ಸಾಕು. ಕವಿ ರೂಮಿ ಅವರು ಹೇಳ್ತಾರೆ, ವಾಟ್ ಯು ಸೀಕ್ ಈಸ್ ಸೀಕಿಂಗ್ ಯು. ನೀವು ಹುಡುಕುತ್ತಿರುವುದು ಕೂಡ ನಿಮ್ಮನ್ನೇ ಹುಡುಕುತ್ತಿದೆ. ನಿಮ್ಮ ಸಂತೋಷ, ನಿಮ್ಮ ಶಾಂತಿ, ನಿಮ್ಮ ನಿಜವಾದ ಬದುಕು ಹೊರಗಡೆ ಇಲ್ಲ, ಅದು ನಿಮ್ಮೊಳಗೇ ಇದೆ. ನೀವು ಅದನ್ನು ಮತ್ತೆ ಭೇಟಿ ಮಾಡಬೇಕಷ್ಟೆ. ಇಂದು ಈ ವಿಡಿಯೋ ಮುಗಿಸೋ ಮುನ್ನ ಒಂದು ಕೆಲಸ ಮಾಡಿ, ನಿಮ್ಮನ್ನು ನೀವು ಕೇಳಿಕೊಳ್ಳಿ. ನಾನು ನಿಜವಾಗಿಯೂ ಹೇಗಿದ್ದೇನೆ? ಯಾವ ಕೆಲಸ ನನ್ನ ಆತ್ಮವನ್ನು ಜೀವಂತಗೊಳಿಸುತ್ತದೆ? ನಾನು ಬದುಕುತ್ತಿದ್ದೀನಾ ಅಥವಾ ಕೇವಲ ದಿನಗಳನ್ನು ಕಳೆಯುತ್ತಿದ್ದೇನಾ? ಯಾಕೆಂದರೆ ಜೀವನದ ಉದ್ದ ಮುಖ್ಯವಲ್ಲ ಸ್ನೇಹಿತರೆ, ಜೀವನದ ಆಳ ಮುಖ್ಯ. ಉಸಿರಾಡೋದು ಬದುಕಲ್ಲ, ಅನುಭವಿಸೋದು, ಪ್ರೀತಿಸುವುದು, ನಗುವುದು, ಅಳುವುದು, ಕೃತಜ್ಞತೆಯಿಂದ ಬದುಕುವುದು, ಅದೇ ನಿಜವಾದ ಬದುಕಾಗಿರುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೆಲ್ನೆಸ್ ವಿಂಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.